ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆಯೇ ನನಗೂ ಕೂಡ ತುಂಬ ಪಾಸಿಟಿವ್ ಆಗಿ ಅನ್ನಿಸ್ತಿತ್ತು. ಸೊ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಗೊತ್ತಲ್ವಾ, ಒಂದು ಅಮ್ಮ ಆಗಿ ಜಿಯನ್ ಸ್ಕೂಲ್ ಕಳಿಸೋದೇ ಒಂದು ಕೆಲಸ ಆಗಿರುತ್ತೆ. ಇವತ್ತು ಚಂದಗೂ ಸ್ವಲ್ಪ ಹೆಲ್ತ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬೆಳಿಗ್ಗೆನೇ ಎದ್ದು ಅವರು ಬಿಸಿ ಬಿಸಿ ನೀರು ಕೊಡುತ್ತಿದ್ದಾರೆ. ಅವ್ರಿಗೂ ಕೂಡ ಗಂಟಲಲ್ಲಿ ಸ್ವಲ್ಪ ಏನೋ ಕಿಚ್ ಥರ ಆ ಥರ ಏನೋ ಆಗ್ತಾಯಿತ್ತು. ತುಂಬ ಡ್ರೈ ಫೀಲ್ ಆಗ್ತಿತ್ತು ಅಂತ ಹೇಳ್ತಾಯಿದ್ರು. ಸ್ಕೂಲಿಗೇನೋ ಕಳಿಸಿದ ತಕ್ಷಣ ನಂದು ಕಾಫಿ ಟೀ ಎಲ್ಲ ಕೊಟ್ಬಿಟ್ಟು ನಾನು ಲಂಚ್ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಜಿಯಂದು ಇದು ಮಾಡಮ್ಮ ಅದು ಮಾಡಮ್ಮ ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಸೊ ಅವನು ವಾಪಸ್ ಬರೋಷ್ಟರಲ್ಲಿ ಅದೇ ರೆಡಿ ಮಾಡಿಡಬೇಕು. ಜಿಯನ್ ಅವತ್ತಿಂದ ಕೇಳಿ ನನಗೆ ಎಗ್ ಕರಿಬೇಕು ಅಂತ. ಹೆಂಗಿದೆ ಹೇಳಿ, ಹೆಂಗಿದೆ? ಚೆನ್ನಾಗಿದೆ. ಕೈ ಮೇಲೆ ಏನದು ತೋರಿಸಿ. ದಿನ ಸ್ಕೂಲಲ್ಲಿ ಈ ಥರ ಏನಾದರೂ ಒಂದು ಹಾಕಿ ಕಳಿಸೋದು. ಇವಾಗ ಜಿಯನ್ಗೆ ಸ್ಕೂಲ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಒಂದೊಂದು ನೋಡ್ಕೊ ಇಟ್ಕೊಂಡ್ರೆ ಆಮೇಲೆ ಯಾವುದಕ್ಕೆ ಸೇರಿಸ್ಬೇಕಂತ ಅನ್ಸುತ್ತೆ. ಇವಾಗ ವಿವೇರಾಗಿ ಹೋಗ್ತಾ ಇದ್ದಾನೆ, ಇನ್ನು ಅಲ್ಲೇ ಹೋಗ್ತಾನೆ ನೆಕ್ಸ್ಟ್ ಇಯರೂ. ಸೊ ಬಟ್ ಯಾವುದು ಅಂತ ಫೈನಲೈಸ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಸೇರ್ಸೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಒಂದೊಂದು ನಿಧಾನಕ್ಕೆ ನೋಡಿ ಇಟ್ಕೊತಾ ಇದ್ದೀವಿ. ಸೊ ಇವಾಗ ಇಲ್ಲೇ ಮನೆ ಹತ್ರ ಒಂದಿದೆ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಸರ್ ರೆಡಿ ಆಗಿದ್ದಾರೆ. ಫ್ರೆಂಡ್ಸ್, ಏನಂದರೆ ಸ್ಕೂಲ್ ಹತ್ರ ಹೋಗಿದ್ವಾ, ಅದನ್ನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಸ್ಕೂಲ್ ಹತ್ರ ಎಲ್ಲ ಫಸ್ಟ್ ಟೈಮ್ ಎಲ್ಲ ಹೋದಾಗ ಶೂಟ್ ಮಾಡೋದು ಅಷ್ಟೇ ಚೆನ್ನಾಗಿರಲ್ಲ ಅಂತ ಏನು ಶೂಟ್ ಮಾಡಿಲ್ಲ. ಸೊ ನಾನು ಯಾವ್ಯಾವ ಸ್ಕೂಲ್ ನೋಡ್ತಾ ಇದ್ದೀನಿ, ಆಮೇಲೆ ನಾನು ನೆಕ್ಸ್ಟು ಎಲ್ಲ ಒಂದೇ ಸರಿ ಹೇಳ್ತೀನಿ ಯಾವ್ಯಾವ ಸ್ಕೂಲ್ ನೋಡಿದ್ವಿ ಅಂತ. ಸೊ ಇವಾಗ ಮನೆ ಹತ್ರನೇ ಒಂದು ಸ್ಕೂಲ್ ಇತ್ತು, IB ಸ್ಕೂಲು, ಅದನ್ನು ನೋಡೋಕೆ ಹೋಗಿದ್ವಿ. ಪರವಾಗಿಲ್ಲ ಸ್ಕೂಲು, ಬಟ್ ಫೀಸ್ ಎಲ್ಲ ಕೇಳ್ಕೊಂಡ್ವಿ. IB ಅಂದರೆ ಇದು ಸ್ವಲ್ಪ ಪರವಾಗಿಲ್ಲ. ಇದಕ್ಕೇನೆ ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಜಾಯಿನ್ ಮಾಡಿಸ್ತೀವಿ. ನನಗಿನ್ನ ಟೈಮ್ ಇದೆ, ಆಲ್ಮೋಸ್ಟ್ 2 ಇಯರ್ಸ್, ಇನ್ನೂ 1 ಇಯರ್ ಟೈಮ್ ಇದೆ. ಇನ್ನು ಕೇಟಿಗೆ ಹೋಗ್ಬೇಕು, ಆಮೇಲೆ ಅವನಿಗಿರೋದು. ಸೊ ಅದಕ್ಕೆ ಬಟ್ ಫಸ್ಟೇ ನೋಡಿ ಇಟ್ಕೊಬೇಕಲ್ವಾ. ಸೊ ಯಾವುದು ಅಂತ ಗೊತ್ತಾದರೆ ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರ್ಸೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಅಪಾಯಿಂಟ್ಮೆಂಟ್ ಅವತ್ತಿನ ತೊಗೋತಾ ಇದ್ವಿ, ಸಿಕ್ಕೇ ಇರಲಿಲ್ಲ. ಇವತ್ತು ತೊಗೊಂಡು ಹೋಗಿದ್ವಿ. ಆಲ್ಮೋಸ್ಟು ಎಷ್ಟು ಫಸ್ಟ್ ಸ್ಟ್ಯಾಂಡರ್ಡ್ಗಾರೆ ಆಲ್ಮೋಸ್ಟ್ ಅರೌಂಡು 4 to 5 lakhs ಅಂತ ಹೇಳಿದ್ರು. ಆಮೇಲೆ ನಾನು ಕೇಳಿಕೊಂಡು ಓಕೆ ಅಪ್ಪ ಎಷ್ಟು ಇವಾಗಿನ ಮಕ್ಕಳು ಸ್ಕೂಲ್ ಫೀಸ್ ಅಂತ. ಮತ್ತೆ ಒಂದಷ್ಟು ಬೇರೆ ಸ್ಕೂಲ್ ನಾನು ನೋಡಿದೆ. ಬೇರೆ ಸ್ಕೂಲ್ ಅಲ್ಲಿ ಇನ್ನೂ ಜಾಸ್ತಿ 7 lakhs 8 lakhs ಎಲ್ಲ ಪರ್ ಇಯರು. ಒಂದು ಸ್ಕೂಲ್ ಅದು ಯಾವುದೋ ಅಂದರೆ ಆನ್ಲೈನಲ್ಲಿ ನೋಡಿದ್ದೀನಿ, ಅಲ್ಲಿ ಹೋಗಿ ಕೇಳಬೇಕು. ಒಂದು ಸ್ಕೂಲ್ಗಂತೂ 12 lakhs. ಏನಿದು ಸ್ಕೂಲಾ ಏನು ಒಂದೊಂದ್ಸರಿ ಅಂತ ಯೋಚನೆ ಆಗಿಬಿಡುತ್ತೆ. ಓಕೆ ಏನು ಅಂತ. ಸೊ ಆಮೇಲೆ ನೋಡೋಣ ಅಂದ್ಬಿಟ್ಟು ಸದ್ಯಕ್ಕೆ ನೋಡ್ಕೊಂಡಿದ್ದೀವಿ ಇವಾಗ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾನು ಒಂದೇ ಆಮೇಲೆ ಹೇಳ್ತೀನಿ ಯಾವ್ದ್ಯಾವ ಸ್ಕೂಲು ನೇಮ್ ಹೇಳ್ಬಿಟ್ಟು ಹೇಳ್ತೀನಿ ಯಾವ್ದ್ಯಾವ ಸ್ಕೂಲು ಎಷ್ಟೆಷ್ಟು ಫೀಸ್ ಹೇಳಿದ್ರು ಅಂತ. ಸೊ ಇವಾಗ ಸ್ಟಾರ್ಟ್ ಆಗಿದೆ ನಮ್ಮದು ಸ್ಕೂಲ್ ಹುಡುಕೋ ಜರ್ನಿ. ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಬಂದ ತಕ್ಷಣ ಮಲಗಿಬಿಟ್ರೆ ನನಗೆ ನೆಂದರೆ ಆಲ್ಮೋಸ್ಟ್ ಒಂದು 4-5 ಡೇಸಿಂದ ಸರಿಯಾಗಿ ನಿದ್ರೆ ಇರಲಿಲ್ಲ. ಅದಕ್ಕೆ ಬಂದ ತಕ್ಷಣ ಫುಲ್ ಟಯರ್ಡಾಗಿತ್ತು. ವೀಡಿಯೋ ಎಡಿಟ್ ಮಾಡ್ತಿದ್ದೀನಿ, ಎಡಿಟ್ ಮಾಡ್ತಾನೆ ಹಂಗೆ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಎದ್ದೆ ಸ್ವಲ್ಪ ವೀಡಿಯೋ ಮುಗಿಸಿ ಎಡಿಟಿಂಗ್ ಆಗಿತ್ತು. ಸೊ ಎಕ್ಸ್ಪೋರ್ಟ್ ಎಲ್ಲ ಆಗಿದೆ, ಪಬ್ಲಿಷ್ಗೆ ಹಾಕ್ಬಿಟ್ಟು ನಾನು ಇವತ್ತು ಸ್ವಲ್ಪ ಲೇಟ್ ಆಯಿತು ವ್ಲಾಗ್ ಹಾಕೋದು. ಸೊ ಪಬ್ಲಿಷಿಗೆ ಹಾಕಿಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ಮಾಡಿ ಚೆಂದೋಗಿ ಕೊಟ್ಬಿಟ್ಟು ನನಗೆ ವರ್ಕೌಟ್ಗೆ ಟೈಮ್ ಆಗುತ್ತೆ, ಅಷ್ಟರಲ್ಲಿ ಓಡಬೇಕು. ಸೊ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದೆ. ಚೆಂದು ಬಿಸಿನೀರು ಕಾಯಿಸ್ಕೊತಿದ್ದಾರೆ. ಅವ್ರಿಗೆ ನೆಗಡಿ ಆಗ್ಬಿಟ್ಟಿದೆ. ನಮ್ಮ ಮನೇಲಿ ಏನಾದರೂ ಒಂದು ಸಾಕ್ತಾರೆ. ಫಸ್ಟ್ ಜಿಯನ್ ಆದ್ಮೇಲೆ ನನಗೆ, ನಾನಾದ್ಮೇಲೆ ಚೆಂದುಗೆ. ನನಗೆ ಬರಲ್ಲ ಈ ಸತಿ ಹೊಟ್ಟೆ ಹೊಡ್ಕೊಂಡು ಬರ್ಸಿರೋದು. ಯಾರು ಹೊಟ್ಟೆ ಹೊಡ್ಕೊಂಡು ಇವ್ರಿಗೆ ಬರ್ಲಿ ಅಂತೀನಿ ಹೊಟ್ಟೆ ಹೊಡ್ಕೊತೀರಾ ನಾವು. ಸೊ ಬಂದ್ಮೇಲೆ ಹೊಟ್ಟೆ ಸಿಗ್ತವೆ. ಜಿಯನ್ನು ಆರ್ವಿಕ್ ಕಾರಲ್ಲಿ ರೌಂಡ್ಸ್ ಹೋಗಿದ್ದಾನೆ ಅವ್ರ ಜೊತೆ. ನಾನಿಲ್ಲಿ ರೊಟ್ಟಿ ಮಾಡಿ ಇಡ್ತೀನಿ ಅವನಿಗೆ. ಸೊ ಇವ್ರಿಗೆ ಸೂಪ್ ಬೇಕಂತೆ, ಸೂಪ್ ತರಿಸ್ಕೊಡ್ತಾ ಇದ್ದಾರೆ ಆರ್ಡ್ರ್ ಮಾಡಿಕೊಂಡು.
ಸೊ ನಾನು ಮಧ್ಯಾಹ್ನ ಎಗ್ ಕರಿ ಮಾಡಿದ್ನಲ್ಲ ಅದೇ ಇದೆ, ಅದಕ್ಕೆ ರೊಟ್ಟಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಪರಾಟ, ಇವಾಗ ರೊಟ್ಟಿ. ಸೊ ನನ್ನ ಡಿನ್ನರ್ ರೆಡಿ. ಸೊ ಪ್ರೋಟೀನು ಮತ್ತು ವೆಜಿಟೇಬಲ್ಸು, ಇದು ಬಂದು ಸ್ವಲ್ಪ ಕಾರ್ಬ್ಸ್. ಸೊ ರೆಡಿ ಆಗಿದೆ. ಇವಾಗ ಹೋಗಿ ತಿಂತೀನಿ. ಜಿಯಾನ್ ಇನ್ನೂ ಬಂದೇ ಇಲ್ಲ. ಅವ್ನು ಬಂದಮೇಲೆ ಅವನಿಗೂ ಕೂಡ ತಿನ್ನಿಸ್ಬೇಕು. ಸೊ ಇವತ್ತಿನ ಬ್ಲಾಗ್ ನಂದು ಬೆಳಗಿನ ಡ್ರಿಂಕಿಂದ ಸ್ಟಾರ್ಟ್ ಆಗ್ತಿದೆ. ಸೊ ನೆನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ನೆನ್ನೆ ಸ್ವಲ್ಪ ಮಾಡಿದೆ, ಸ್ಕೂಲ್ ಹತ್ರ ಹೋಗಿದ್ದೆ. ಸೊ ಅದರಿಂದ ಬಂದಮೇಲೆ ಮಲ್ಕೊಂಡಿದ್ವಿ, ವರ್ಕೌಟ್. ಸೊ ಇವಾಗ ಮತ್ತೆ ಬೆಳಗ್ಗೆ ಎದ್ದು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಜಿಯಾನ್ ಸ್ಕೂಲ್ಗೆ ಹೋಗಿಲ್ಲ, ಚಂದುಗೂ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅದಕ್ಕೆ ಹೋಗಲಿಲ್ಲ. ಅವನು ಚಂದನು ಮಲ್ಕೊಂಡ್ಬಿಟ್ಟಿದ್ರು, ನಾನು ಹೋಗಲಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಜಿಯಾನ್ಗೂ ಸ್ವಲ್ಪ ಕೆಮ್ಮಿತ್ತು, ಅದಕ್ಕೆ ಸ್ವಲ್ಪ ಅವನು ಇವತ್ತು ಒಂದಿನ ರೆಸ್ಟ್ ಮಾಡಲಿ, ಚಂದನು ರೆಸ್ಟ್ ಮಾಡಲಿ, ನಾಳೆಯಿಂದ ಹೋಗ್ತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಹಾಗೇನೆ. ಸೊ ಇವಾಗ ಇನ್ನೂ ಮಲಗಿದ್ದಾರೆ, ಇವಾಗ ಎದ್ದು ಬರ್ತಿದ್ದಾರೆ. ಟೈಮ್ ಆಲ್ಮೋಸ್ಟ್ 9:45 ಆಗ್ತಾ ಬಂತು. ಸೊ ನನ್ನ ಬೆಳಗಿನ ಡ್ರಿಂಕ್ ನಾನು ಮಾಡ್ಕೊಂಡಿದ್ದೀನಿ, ಕುತ್ಕೊಂಡಿದ್ದೀನಿ. ಹೊರಗಡೆ ಸ್ವಲ್ಪ ಬಿಸಿಲು ಬಂದಿದೆ, ವೆದರ್ ಕೂಡ ಚೆನ್ನಾಗಿದೆ, ಕುಡಿತಾ ಇದ್ದೀನಿ. ಫ್ರೆಂಡ್ಸ್, ಸೊ ಏನಂದರೆ ಚಿಕನ್ ಚಂದು ತೊಗೊಂಬರ್ತಾ ಇದ್ರು. ಪಾಪ ಇವತ್ತು ಅವ್ರಿಗೆ ಹುಷಾರಿಲ್ವಲ್ಲ, ಅದಕ್ಕೆ ತರೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಹೆಂಗೂ ಚಿಕನ್ ಬೇಡ, ಪ್ರಾನ್ಸ್ ಮಾಡೋಣ ಅಂತ ಅನಿಸ್ತು ನನಗೆ. ಅದಕ್ಕೆ ಜಸ್ಟ್ ಹೋಮಲ್ಲೇ ತರಿಸ್ಬಿಟ್ಟೆ. ಸೊ ಜಿಯಾನ್ ಪ್ರಾನ್ಸ್ ನೋಡ್ಬೇಕಂತೆ. ಒಂದು ಫ್ರೈಡ್ ಚಿಕನ್ ಬೇಕಂದ, ಅದಕ್ಕೆ ಇದ್ರಲ್ಲಿ ಮಾಡ್ಕೊಡ್ತೀನಿ ಇದು ಏರ್ ಫ್ರೈಯರಲ್ಲಿ. ಸೊ ಅದು ತರಿಸಿದ್ದೀನಿ. ಯಾವಾಗಲೂ ಅದು ಕೊಡಲ್ಲ, ಬಟ್ ಒಂದೊಂದ್ಸರಿ ಹಿಂಗೆ ಹಠ ಮಾಡಿದಾಗ ಏನು ಮಾಡೋಕ್ಕಾಗಲ್ಲ, ತರಿಸ್ಬೇಕಾಗತ್ತೆ. ಕಾಣಿಸ್ತಿಲ್ಲ ನೀನು? ಕಾಣಿಸ್ತಿದ್ಯಾ? ಹೇಳು. ನನ್ನ ಫ್ರೆಂಡ್ ರಿಟರ್ನ್ ಬರ್ತ್ಡೇ ಹೋಗಿದೆ, ರಿಟರ್ನ್ ಗಿಫ್ಟ್ ಕೊಟ್ಟರು. ಬರ್ತ್ಡೇಗೆ ಹೋದಾಗ ಇವ್ರು ಗಿಫ್ಟ್ ತಗೊಂಡು ಹೋಗೋದೊಂದು, ರಿಟರ್ನ್ ಗಿಫ್ಟ್ ಇನ್ನೊಂದು ವೆಯ್ಟ್ ಮಾಡ್ತಾರೆ. ಅದೇ ಕೆಲಸ ಮಕ್ಕಳು. ಸೊ ಕ್ಲೀನ್ ಮಾಡಿದ್ದಾಯ್ತು. ನಾನು ಪೆನ್ಸಿಲ್ ತೋರಿಸ್ತಿದ್ದೇನೆ, ಕ್ಲೀನ್ ಮಾಡಿದ್ದಾಯ್ತು. ನಾನೇ ತುಂಬ ನಾನ್ ವೆಜ್ ಇಷ್ಟಪಡ್ತೀನಿ ಅಂದ್ಕೊಂಡಿದ್ದೆ, ಬಟ್ ಜಿಯಾನ್ ನನಗಿಂತನೂ ಸ್ವಲ್ಪ ಜಾಸ್ತಿನೇ. ಸೊ ಅವನಿಗೆ ಪ್ರಾನ್ಸ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಇದೆಲ್ಲ ತುಂಬ ಕೇಳ್ತಾನೆ ಅವನು. ಅವ್ನು ಮಲಗಿರ್ಬೇಕಾದ್ರೇ ಒಂದು ರೌಂಡ್ ಮತ್ತೆ ಮನೆ ಕ್ಲೀನ್ ಮಾಡೋ ಕೆಲಸ ಆಗುತ್ತೆ. ಯಾಕೆಂದರೆ ಗೊತ್ತಲ್ಲ ಮಕ್ಕಳು, ನಾನು ತುಂಬ ಸರಿ ಹೇಳಿದ್ದೀನಿ. ಸೊ ಅದರಿಂದ ಕೆಳಗಡೆ ಬಂದು ಅವನ್ನ ಮಲಗಿಸಿದಾದ್ಮೇಲೆ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ. ಸೊ ಇಲ್ಲಿ ಒಂದೊಂದೇ ಡ್ರಾಯರ್ ದಿನ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಇಲ್ಲಿಂದ ಕ್ಲೀನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಒಳಗಡೆ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ. ಕ್ಲೀನ್ ಮಾಡೋಣ ಒಂದ್ಸರಿ ಕ್ಲೀನ್ ಮಾಡೋಣ ಅಂದ್ಕೊಂಡ್ರೆ ಅದು ಆಗಲ್ಲ. ಅದಕ್ಕೆ ಒಂದೊಂದು ದಿನ ಟೈಮ್ ಸಿಗ್ತಾ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗೋದು. ಇಲ್ಲಿ ನಮ್ಮ ಸಾಹೇಬರು ಟಾಯ್ನ ಹಿಂಗೆ ನೇತಾಕ್ಸಿದ್ದಾರೆ, ತೋರಿಸ್ತೀನಿ ನಾನು ನಿಮಗೆ. ಸೊ ಇದು ಒಂದು ಪ್ರಾಜೆಕ್ಟು ಮಾಡಿ ಚಂದು ನಾನು ಕಷ್ಟಪಟ್ಟು ಮಾಡಿ ಕಳಿಸಿದ್ವಿ, ಲೈಫ್ ಅಂಡರ್ ದಿ ಸಿ ಪ್ರಾಜೆಕ್ಟು. ಸೊ ಇಲ್ಲ ಆದಮೇಲೆ ಮತ್ತೆ ವಾಪಸ್ ಕಳಿಸಿದ್ದಾರೆ. ಇಷ್ಟು ಕಷ್ಟಪಟ್ಟು ಇಷ್ಟು ದುಡ್ಡೆಲ್ಲ ಮಾಡಿ ಕಳಿಸೋದು, ಅದು ಮತ್ತೆ ಹಿಂಗೆ ವಾಪಸ್ ಬಂದು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ ಯಾವ ಥರ ಹಾಕಿದ್ದಾನೆ. ಸೊ ಬೇಬಿ ಮಲ್ಕೊಂಡಿದ್ದಾನೆ, ಅದರಿಂದ ನನಗೆ ಟೈಮ್ ಸಿಕ್ಕತ್ತೆ ಮಲ್ಕೊಂಡ್ರೆ. ಇಲ್ಲಾಂದರೆ ಅಲ್ಲೇ ಪಕ್ಕದಲ್ಲಿ ಮಲ್ಕೊಮಮ್ಮ ಅಂತ ಹಿಂಸೆ ಕೊಡ್ತಾನೆ. ಸೊ ಎಲ್ಲ ನೀಟಾಗಿ ಇದು ಇವಾಗ ಹಿಂಗಿದೆ, ಕ್ಲೀನ್ ಮಾಡಿದ್ಮೇಲೆ ನೋಡೋಣ ಹೆಂಗಾಗುತ್ತೆ. ಸೊ ನೋಡ್ಬೋದು ನೀವು ಎಲ್ಲ ಎಷ್ಟು ಸಾಮಾನುಗಳು.
ಅದೆಲ್ಲ ಇದು ರೋಲನ್ನು ಎಲ್ಲ ಟ್ರಾವೆಲ್ ಮಾಡಿದಾಗ ಬೇಕಾಗುತ್ತೆ ಅಮೃತ ಅಂಜನ್ನು ಅಂತ ತೊಗೊಂಡಿದ್ದೆ. ಸೊ ಎಲ್ಲ ಹಾಕ್ಬಿಟ್ಟಿದೆ, ಫೈನಲಿ ಸಿಕ್ತು. ಸೊ ನನಗೆ ಅನಿಸ್ತಿರೋದು ಏನಂದರೆ ಇವಾಗ ಸ್ಕೂಲ್ಗಳು ಒಂದೊಂದ್ಸರಿ ಅನಿಸುತ್ತೆ ಸ್ಕೂಲ್ಗಳು ಎಲ್ಲ ಒಂಥರ ಬಿಸ್ನೆಸ್ ಥರ ಆಗ್ಬಿಡೋದೆ ಎಲ್ಲನೂ ಅಂತ. ಯಾಕೆಂದರೆ ಯಾವ ಸ್ಕೂಲ್ಗೆ ಹೋದ್ರು ಇದೇ ಲಾಸ್ಟು ನಮ್ಮ ಹತ್ರ ಇರುತ್ತೆ, ಒಂದೇ ಸೀಟು ಅಂತಾರೆ. ಬಟ್ ನೀವು ಆಮೇಲೆ ಸ್ವಲ್ಪ ದಿನ ಬಿಟ್ಟು ಕಾಲ್ ಮಾಡಿ ಬಟ್ ಇರುತ್ತೆ. ಸೊ ಈ ಥರ ನಾನು GN ಫಸ್ಟು ನರ್ಸರಿಗೆ ಸೇರಿಸ್ಬೇಕಾದ್ರೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಇದು ಇವಾಗ ಅಂದರೆ ನಾವು ನೋಡ್ಕೊತಾ ಇದ್ದೀವಿ ಯಾವುದು ಸ್ಕೂಲಿಗೆ ಸೇರಿಸೋದು ಅಂತ. ನಾನೊಂದಷ್ಟು ಸ್ಕೂಲ್ಸ್ ನೋಡಿದ್ಮೇಲೆ ನಾನು ನಿಮಗೆ ಹೇಳ್ಬೋದು ಇದು ಸ್ಕೂಲ್ ನೋಡಿದೆ, ಇಲ್ಲಿ ಇಷ್ಟು ಫೀಸ್ ಕೇಳಿದ್ರು ಅಂತ. ಇವಾಗ ಸದ್ಯ ಒಂದು ಸ್ವಲ್ಪ ಆನ್ಲೈನಲ್ಲಿ ನೋಡಿದೆ, ಅದು ಬಿಟ್ಟರೆ ಇದೊಂದು ಹೋಗಿ ಹೊರಗಡೆ ನೋಡ್ಕೊಂಡು ಬಂದಿರೋದು. ನಾವೆಲ್ಲ ಓದಬೇಕಾದ್ರೆ ಇಷ್ಟೊಂದೆಲ್ಲ ಇಲ್ಲಪ್ಪ. ನಮ್ಮೂರಲ್ಲಿ ಇದ್ದಿದ್ದೆ ಒಂದೊಂದು ಸ್ಕೂಲು 2 ಸ್ಕೂಲು, ಅದಕ್ಕೆ ಹೋಗ್ಬೇಕಿತ್ತು. ನೀವೆಷ್ಟೇ ರಿಚ್ ಆಗಿರಿ, ಪೂರ್ ಆಗಿರಿ ಅಥವಾ ಏನಾದರೂ ಆಗಿರಿ ನೀವು, ಸೊ ಅಲ್ಲೇ ಹೋಗ್ಬೇಕಿತ್ತು, ಆ ಸ್ಕೂಲಲ್ಲೇ ಓದಬೇಕಿತ್ತು ಎಲ್ಲರೂ ಒಟ್ಟಿಗೆ. ಸೊ ಅದೊಂಥರ ಚೆನ್ನಾಗಿತ್ತು ಅನಿಸುತ್ತೆ. ಇವಾಗ ಎಷ್ಟು ಸ್ಕೂಲ್ಗಳು ಇವಾಗ ಚೇಂಜ್ ಆಗಿರೋದ್ರಿಂದ ನಾವು ಮತ್ತೆ ಅದೇ ಥರ ಸ್ಕೂಲಿಗೆ ಕಳಿಸ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವಾಗ ಚೇಂಜ್ ಆಗಿದೆ. ಅವಾಗ ಹಾಗಿತ್ತು, ಇವಾಗ ಓಕೆ ಬೇರೆ ಬೇರೆ. ಇವನ್ ಮದ್ದೂರಲ್ಲೇ ಎಷ್ಟೊಂದು ಸ್ಕೂಲ್ಸ್ ಇದೆ, ಇವಾಗ ಅವ್ರಿಗೂ ಎಷ್ಟೊಂದೆಲ್ಲ ಚೂಸ್ ಮಾಡೋಕ್ಕೆ ಸಿಗುತ್ತೆ. ಹಾಗೆ ಇಲ್ಲೂ ಅಷ್ಟೇ ಬ್ಯಾಂಗ್ಳೂರಲ್ಲಿ. ಸೊ ಯಾರಿಗೆ ಇದು ಆಮೇಲೆ ಹಂಗೆ ಇನ್ನೊಂದು ಅಂದರೆ CBSE ICSEಗೆ ಜೂನ್ 1 ಒಳಗಡೆ 6 ಇಯರ್ಸ್ ಕಂಪ್ಲೀಟ್ ಆಗಬೇಕು ಅಂತ. ನನಗದು ಯಾಕೆಂದರೆ ಅಟ್ಲೀಸ್ಟ್ 1 ಮಂತ್ ಬಿಡಬೇಕಿತ್ತು. ಯಾಕೆಂದರೆ ಈಗ ಜೂನ್ 2 ಒಂದು ಫ್ಯೂ ಡೇಸು, ಜೂನ್ 2 ಹುಟ್ಟಿರೋರು, ಜೂನ್ 3 ಹುಟ್ಟಿರೋರು ಅವರೆಲ್ಲ ಜಸ್ಟ್ 1 ಡೇಸ್ 2 ಡೇಸ್ಗೆಲ್ಲ ಮತ್ತೆ 1 ವರ್ಷ ರಿಪೀಟ್ ಮಾಡಬೇಕು ಅಂದರೆ ಅದು ಕಷ್ಟ ಆಗುತ್ತೆ. ಮತ್ತು ಇವಾಗ ಜೂನ್ 9 GNಗೂ ಅಷ್ಟೇ. ಸೊ ಅದೊಂದು ಸ್ವಲ್ಪ ನನಗೆ ಇಷ್ಟ ಆಗ್ತಿದೆ. ಯಾರ್ಯಾರು ನನಗೆ ಕಮೆಂಟ್ ಮಾಡಿ ಹೇಳಿ ಯಾವುದು ಈ ರೂಲ್ಸ್ ಅಷ್ಟೊಂದು ಸರಿ ಇಲ್ಲ ಅಂತ. ಅಟ್ಲೀಸ್ಟ್ 1 ಮಂತ್ ಜೂನ್ ಜುಲೈ ಬಿಡ್ಬೋದಿತ್ತು, ಹಾಗೆ ನನಗೆ ಅನಿಸುತ್ತೆ. ಯಾಕೆಂದರೆ ಜೂನ್ 2ಗೂ ಅಡ್ಮಿಷನ್ ತೊಗೋತಾ ಇಲ್ಲ, ಏನಂತಲೇ ಅರ್ಥ ಆಗ್ತಿಲ್ಲ. ನನ್ನ ಪ್ರಕಾರ ಇಲ್ಲಿ ನಾನು ನೋಡಿರೋದು ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಸ್ಕೂಲೆಲ್ಲ ಜೂನ್ 12 ಹಂಗೆ, ಒಂದೊಂದು ಸ್ಕೂಲೆಲ್ಲ ಜೂನ್ 15 ಹಂಗೆ. You said you don't want mama papa, you will sleep upstairs. No, sleep. GN ಮಲ್ಕೊಂಡಿದ್ದು ನಾನು ಎದ್ದೆ ಬರಲ್ಲ, ಮಲ್ಕೋತೀನಿ ಅಂತ ಹಠ ಮಾಡ್ಕೊಂಡಿದ್ದೇನೆ. ಚಂದು ಕರೆದ್ರು ಬರಲಿಲ್ಲ. ಚಂದು ಇವಾಗ ಫುಲ್ ಇವತ್ತು ಪೇಷಂಟ್ ಆಗ್ಬಿಟ್ಟಿದ್ದಾರೆ ಅವರು. ಪೇಷಂಟ್ ಚಂದು ಫ್ರೆಂಡ್ಸ್. ಸೊ ಏನಂದರೆ ಈ ವ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ನನಗೆ ಬರ್ತಿರೋ ಕ್ವೆಶನ್ಸ್ ಏನಂದರೆ, ರಮ್ಯಾ ನೀವು ಇದು ಹಾಕೊಂಡಿರ್ತೀರಲ್ಲ, ಸೊ ಇದು ಕ್ರಿಸ್ಟಲ್ದು ಬ್ರೇಸ್ಲೆಟು ಎಲ್ಲಿ ತೊಗೊಂಡ್ರಿ, ಎಷ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಒಂದೊಂದು ಬೇರೆ ಬೇರೆ ಕಡೆ ತೊಗೊಂಡಿದ್ದು. ಸೊ ಇದು ನನ್ನ ಗಿಫ್ಟ್ ಕೊಟ್ಟಿದ್ದು. ಸೊ ಇದು ಬಂದು ನಾನಿಲ್ಲಿ ಅಮೆಝಾನಲ್ಲಿ ತೊಗೊಂಡಿದ್ದು. ಸೊ ಮೆಸ್ಮರೈಸ್ ಅಥವಾ ಗೊತ್ತಿಲ್ಲ ಯಾವುದು ಬ್ರ್ಯಾಂಡ್ ಅಂತ, ಅಮೆಝಾನಲ್ಲಿ ತೊಗೊಂಡಿದ್ದು. ಇದು ಅಷ್ಟೇ. ಸೊ ಇಲ್ಲ ಕರೆಕ್ಟ್, ಇದು ಮಿಂತ್ರಾ ಇರಬೇಕು, ಇದು ಅಮೆಝಾನ್ ಇರಬೇಕು. ಸೊ ನಾನು ಟ್ಯಾಗ್ ಮಾಡಿರ್ತೀನಿ, ಲಾಸ್ಟ್ ಟೈಮು ಮಾಡಿದ್ದೆ. ಎಲ್ಲಿ ಸಿಗುತ್ತೆ ಅಲ್ಲಿ ಸಿಮಿಲರು ಆ ಥರದ್ದು ನಾನು ಟ್ಯಾಗ್ ಮಾಡಿರ್ತೀನಿ. ನಂಗೆ ಇಷ್ಟ ಆಗುತ್ತೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ ಎಷ್ಟೊಂದು ಜನ ಹಾಕ್ಕೊಂಡಿರ್ತಾರೆ. ನಾನು ಹಾಗೆ ಸುಮ್ಮನೆ ತೊಗೊಂಡೆ, ಓಕೆ ಸ್ವಲ್ಪ ದಿನ ಹಾಕ್ಕೊಳ್ಳೋಣ ಅಂತ. ಸೊ Q&A ವಿಡಿಯೋಗೆ ನಿಮ್ದು ಏನಾದರೂ ಕ್ವೆಶನ್ಸ್ ಇದ್ದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ, ಅಲ್ಲಿ ಹೋಗಿ ನಿಮ್ದು ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಅದು ಬಿಟ್ಟರೆ GN ಸ್ಕೂಲ್ದು ಅಷ್ಟೇ ಮುಂದೆ ಬರೋ ಬ್ಲಾಗ್ಸಲ್ಲಿ ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ. ಯಾಕೆಂದರೆ ಕೆಲವ್ರಿಗೆ ಒಂದು ಏನಂದರೆ GN ಇವಾಗ GN ಕೂಡ ಜೂನ್ 9, ಸೊ 6 ಇಯರ್ಸ್ ಕಂಪ್ಲೀಟ್ ಆಗಲ್ಲ ಜೂನ್ ಅಷ್ಟರಲ್ಲಿ. ಸೊ ಅವಾಗ ಹೆಂಗೆ ಏನು ಅಂತ. ಯಾಕೆಂದರೆ ಎಷ್ಟೊಂದು ಜನ ಪಾಪ ಜೂನ್ 2 ಇರೋರು ನಂಗೆ ಕಮೆಂಟ್ ಮಾಡಿದ್ರಿ, ನಮ್ಮ ಮಗು ತೊಗೋತಿಲ್ಲ CBSE ICSEಲಿ ಅಂತ. ಸೊ GNಗೂ ಅದೇ ಪ್ರಾಬ್ಲಮ್ ಆಗ್ತಿದೆ. ಅದೇ ಇನ್ನೂ ಡಿಸೈಡ್ ಮಾಡ್ತಾ ಇದ್ದೀವಿ ಎಲ್ಲಿ ಹೆಂಗೆ ಸೇರಿಸೋದು, CBSE ಸೇರಿಸೋದ, ICSE ತರಿಸೋದ, 1 ಇಯರ್ ರಿಪೀಟ್ ಮಾಡಿಸೋದ,
ಅಥವಾ ಬೇರೆ IB ಹುಡ್ಕೊಡೋದಾ ಅಂತ. ಸೊ ಇನ್ನು ಅದು ಫುಲ್ಲು ಡಿಸೈಡ್ ಮಾಡಿಲ್ಲ ನಾನು ಚಂದ್ರು ಇಬ್ರು. ಸದ್ಯಕ್ಕೆ ಇಲ್ಲಿ ಹೋಗ್ತಾ ಇರಲಿ ಅಂತ ಅಂದ್ಬಿಟ್ಟು ವಿವರಲ್ಲೋ ಕಳಿಸ್ತಾ ಇದ್ದೀವಿ, ಎಲ್ಲ ಚೆನ್ನಾಗಿದೆ. ಸೊ ಅಲ್ಲೇ ಸ್ವಲ್ಪ ಕಲಿತಿದ್ದಾನೆ. ಇನ್ನೂ ಒಂದು ನೋಡೋಣ, ನೆಕ್ಸ್ಟ್ ಇಯರ್ ಅದು ಥಿಂಕ್ ಮಾಡಬೇಕಾಗತ್ತೆ ಎಲ್ಲಿ ಏನು ಸೇರಿಸೋದು ಅಂತ. ಸೊ ಬಟ್ ಎಲ್ಲ ಸ್ಕೂಲ್ಸು ನೋಡ್ತಿದ್ದೀವಿ, ಎಲ್ಲ ಆಪ್ಷನ್ಸು ನೋಡಿ ಇಟ್ಕೊತಾ ಇದ್ದೀವಿ. ಫೈನಲಿ ನಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದು. ಅಕಸ್ಮಾತ್ ರಿಪೀಟ್ ಮಾಡಬೇಕು ಅಂತ ಬಂದರೆ ಮಾಡಬೇಕಾಗತ್ತೆ, ಅವಾಗೇನು ಮಾಡೋಕ್ಕಾಗಲ್ಲ. ಸೊ ನೋಡೋಣ ಹೆಂಗೆ ಆಗುತ್ತೆ ಅಂತ. ಅಷ್ಟೇ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.